ಬಹಳ ಸುಲಭ. ನೀವು ಆರಾಮವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಬರಬಹುದು. ಹೌದು, ಶಿವಮೊಗ್ಗ ಟು ತಿರುಪತಿ ಮಾರ್ಗದಲ್ಲಿ ಪುನಃ ರೈಲು ಸೇವೆ ಆರಂಭವಾಗಿದೆ. ಸಂಸದ ಬಿ.ವೈ. ರಾಘವೇಂದ್ರ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿದ್ದಾರೆ. ಶಿವಮೊಗ್ಗದಿಂದ ಭಾನುವಾರ ಹಾಗೂ ಮಂಗಳವಾರ ಸಂಜೆ 7ಕ್ಕೆ ಹೊರಡಲಿದೆ ಈ ರೈಲು. ಮರುದಿನ ಬೆಳಗ್ಗೆ 8:20ಕ್ಕೆ ತಿರುಪತಿಯ ಸಮೀಪದ ರೇಣಿಗುಂಟ ನಿಲ್ದಾಣ ತಲುಪಲಿದ್ದು, ಅಲ್ಲಿಂದ ಹೊರಟು 11:10ಕ್ಕೆ ಮದ್ರಾಸ್ ರೈಲು ನಿಲ್ದಾಣವನ್ನು ಈ ರೈಲು ತಲುಪಲಿದೆ. ಅದೇ ದಿನ ಮದ್ರಾಸ್ನಿಂದ ಸಂಜೆ 3:50ಕ್ಕೆ ಹೊರಡುವ ರೈಲು ರೇಣಿಗುಂಟಕ್ಕೆ ಸಂಜೆ 6:10ಕ್ಕೆ ತಲುಪಿ ಮುಂದಿನ ದಿನ ಬೆಳಗ್ಗೆ 7:55ಕ್ಕೆ ಶಿವಮೊಗ್ಗವನ್ನು ತಲುಪಲಿದೆ. ಸದ್ಯ ಬದಲಾದ ಸಮಯದಿಂದ ರಾತ್ರಿ ಪ್ರಯಾಣದ ಮೂಲಕ ತಿರುಪತಿಯನ್ನ ತಲುಪಬಹುದಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಬಹಳ ಅನುಕೂಲವಾಗಲಿದೆ. ಕೊರೋನಾ ಕಾರಣದಿಂದಾಗಿ ಸ್ಥಗಿತವಾಗಿದ್ದಂತಹ ಶಿವಮೊಗ್ಗ ತಿರುಪತಿ ಚೆನ್ನೈ ರೈಲು ಮತ್ತೆ ಇದೀಗ ಪುನರಾರಂಭವಾಗಿದೆ. ಇನ್ಮುಂದೆ ನೀವು ಶಿವಮೊಗ್ಗದಿಂದ ತಿರುಪತಿಗೆ ಹೋಗಬೇಕು ಅಂದ್ರೆ ಬಹಳನೇ ಸುಲಭ. ಇಷ್ಟು ದಿನ ಬಸ್ಸಿನಲ್ಲಿ ಯಾವ ರೀತಿ ಕಷ್ಟವನ್ನ ಪಡಬೇಕಾಗಿತ್ತು ಅಂದ್ರೆ ಬಹಳಷ್ಟು ಪ್ರಯಾಣವನ್ನ ಮಾಡಬೇಕಿತ್ತು. ಆದ್ರೆ ಇನ್ಮುಂದೆ ಶಿವಮೊಗ್ಗದಿಂದ ತಿರುಪತಿಗೆ ಹೋಗೋದಾದ್ರೆ ಟ್ರೈನಿನಲ್ಲಿ ಬಹಳ ಈಸಿಯಾಗಿ ಹೋಗ್ಬೋದು. ಆರಾಮವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ವಾಪಸ್ ಬರಬಹುದು. ಸಂಸದ ಬಿ.ವೈ. ರಾಘವೇಂದ್ರ ರೈಲಿಗೆ ಇವತ್ತು ಹಸಿರು ನಿಶಾನೆಯನ್ನ ತೋರಿದ್ದಾರೆ. ನಾಳೆಯಿಂದ ಶಿವಮೊಗ್ಗದಿಂದ ತಿರುಪತಿಗೆ ಈ ರೈಲು ಮಾರ್ಗ ರೈಲು ಸೇವೆ ಪ್ರಾರಂಭವಾಗುತ್ತೆ. ಭಾನುವಾರ ಹಾಗೂ ಮಂಗಳವಾರ ಸಂಜೆ 7ಕ್ಕೆ ಈ ರೈಲು ಹೊರಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮರುದಿನ ಬೆಳಗ್ಗೆ 8:20ಕ್ಕೆ ತಿರುಪತಿಯ ಸಮೀಪ ಇರುವಂತಹ ರೇಣಿಗುಂಟ ನಿಲ್ದಾಣವನ್ನ ತಲುಪುತ್ತೆ. ಅಲ್ಲಿಂದ ಹೊರಟು 11:10ಕ್ಕೆ ಮದ್ರಾಸ್ ರೈಲು ನಿಲ್ದಾಣವನ್ನ ಈ ರೈಲು ತಲುಪುತ್ತೆ. ಅದೇ ದಿನ ಮದ್ರಾಸ್ನಿಂದ ಸಂಜೆ 3:50ಕ್ಕೆ ಹೊರಟು ರೇಣಿಗುಂಟಕ್ಕೆ ಸಂಜೆ 6:10ಕ್ಕೆ ಬರುತ್ತೆ. ಅಲ್ಲಿಂದ ಮರುದಿನ ಬೆಳಗ್ಗೆ 7:55ಕ್ಕೆ ಶಿವಮೊಗ್ಗವನ್ನು ತಲುಪಬಹುದು. ಅಂದ್ರೆ ಸರಿಸುಮಾರು ಒಂದು ದಿನದಲ್ಲಿ ನೀವು ತಿರುಪತಿ ಪ್ರಯಾಣವನ್ನ ಮುಗಿಸಿ ವಾಪಸ್ ಬರಬಹುದಾದಂತ ಒಂದು ಸುಗಮವಾದಂತ ಅವಕಾಶವನ್ನ ನೈಋತ್ಯ ರೈಲ್ವೆ ಮಾಡಿಕೊಡ್ತಾ ಇದೆ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಸಂಸದ ಬಿ.ವೈ. ರಾಘವೇಂದ್ರ ಹಾಗೂ ಶಿವಮೊಗ್ಗದ ಉಸ್ತುವಾರಿ ಸಚಿವರಾಗಿರುವಂತಹ ಕೆ.ಸಿ. ನಾರಾಯಣಗೌಡ ಅವರು ಈ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಈ ಸಂದರ್ಭದಲ್ಲಿ ಸಿ.ಎಸ್. ಷಡಾಕ್ಷರಿ ಹಾಗೂ ಆಯನೂರು ಮಂಜುನಾಥ್, ಎಸ್. ದತ್ತಾತ್ರೇಯ, ಇನ್ನೂ ಹಲವಾರು ಬಿಜೆಪಿ ಮುಖಂಡರು ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾದರು. ಮೆಡ್ರಾಸ್ಗೆ ಎಷ್ಟು ಅನುಕೂಲ ನೋಡಿ. ಇವತ್ತು ಭಾನುವಾರ ಹೊರಟ್ರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ತಿರುಪತಿ ರೀಚ್ ಆಗುತ್ತೆ. ಮತ್ತೆ ಅಲ್ಲಿಂದ ಹೊರಟು 12 ಗಂಟೆಗೆ ಚೆನ್ನೈ ಮುಟ್ಟುತ್ತೆ. ಅಂದ್ರೆ ಒಂದೇ ವಿತಿನ್ 18 ಅವರ್ಸ್ ನಾವು 2 ಸ್ಟೇಟ್ ಅನ್ನು ಕವರ್ ಮಾಡೋದು. ಮತ್ತೆ ಮಧ್ಯಾಹ್ನ 3:30-4 ಗಂಟೆ ಅಲ್ಲಿಂದ ಹೊರಡುತ್ತೆ ಚೆನ್ನೈಯಿಂದ. ಮತ್ತೆ ತಿರುಪತಿ ಬರುತ್ತೆ. ಅಷ್ಟೊತ್ತಿಗೆ ನಮ್ಮ ಪೂಜೆ ಪುನಸ್ಕಾರ ಆದಂತವ್ರು ಮತ್ತೆ ರಾತ್ರಿ ನಾವು 9 ಗಂಟೆ ಟ್ರೈನ್ ಹತ್ಕೊಂಡ್ರೆ ಬೆಳಗ್ಗೆ ಮತ್ತೆ ಶಿವಮೊಗ್ಗ ಬಂದು ನಾವು ಇಳಿಬಹುದು. ಮತ್ತೆ ಈ ರೀತಿ ಒಂದೇ ದಿನದಲ್ಲಿ ತಿರುಪತಿ ದರ್ಶನ ಮಾಡ್ಕೊಂಡ್ ಬರ್ಬೋದು, ಅಥವಾ ಚೆನ್ನೈಗೂ ಹೋಗಿ ನಮ್ಮ ಆ ಭಾಗದ ನಮ್ಮ ವ್ಯವಹಾರಗಳನ್ನ ಮುಗಿಸ್ಕೊಂಡು ವಾಪಸ್ ಬರ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ವಾರದಲ್ಲಿ 2 ದಿನ, ಭಾನುವಾರ ಹೋಗಿ ಮಂಗಳವಾರ ಬರುತ್ತೆ, ಮತ್ತೆ ಮಂಗಳವಾರ ಹೊರಟು ಬುಧವಾರ ಬರೋತ್ತ ಈ ರೀತಿ ವಾರದಲ್ಲಿ 2 ದಿನ ಓಡೋಣಂತ ಈ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಇದನ್ನ ಈ ಭಾಗದ ಜನರು ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ವಿನಂತಿ ಮಾಡ್ಕೊಂತ ರೈಲ್ವೆ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂತಹ ದಾಪುಗಾಲು ನಮ್ಮ ಕೇಂದ್ರ ಸರ್ಕಾರ ಇಡ್ತಾ ಇದೆ. ನಮ್ಮ 7 ಸಿಸ್ಟರ್ಸ್ ಆಫ್ ದಿ ಕಂಟ್ರಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಏನಿದೆ, ರೈಲ್ವೆ ಕನೆಕ್ಟಿವಿಟಿನೇ ಇದ್ದಿಲ್ಲ ಆ ಭಾಗದಲ್ಲಿ. ಬರೋದ್ರಿಂದಲೇ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಸ್ವಾತಂತ್ರ್ಯ ನಂತರ ಯಾವುದೇ ಹೊಸ ರೈಲ್ವೆ ರೂಟ್ ಇಲ್ಲ ಆಗಿಲ್ಲ ಶಿವಮೊಗ್ಗದಲ್ಲಿ. ಹಿಂದೆ ಬ್ರಿಟಿಷ್ ಮಾಡಿದಂತ ತಾಳಗುಪ್ತರಿಗೂ ಏನಿತ್ತು ಅದನ್ನ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು 150 ಕೋಟಿ 75 ಕೋಟಿ ರಾಜ್ಯ ಸರ್ಕಾರ, 75 ಕೋಟಿ ಕೇಂದ್ರ ಸರ್ಕಾರ ಅವಾಗ ಮಮತಾ ಬ್ಯಾನರ್ಜಿ ಭೇಟಿ ಮಾಡಿ ಹಣ ತಂದು ಬ್ರಾಡ್ಗೇಜ್ ಜನ ಮಾಡಿದ್ದು ವೈಡಿಂಗ್ ಮಾಡಿದ್ದ ಕೆಲಸ ಆಯಿತು. ಹೊಸ ಯಾವ್ದು ಕೂಡ ಆಗಿಲ್ಲ. ಆದ್ರೆ ಇವತ್ತು ನಿಮ್ಗೆ ಗೊತ್ತಿರಲಿ, ಒಂದ್ 2-3 ತಿಂಗಳಲ್ಲಿ ನಾನು ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ಇದನ್ನ ಹೊಸ ನ್ಯೂ ಲೈನ್ ಅನ್ನ ಆದಷ್ಟು ಬೇಗ ಗೌರವಂತ ಮಂತ್ರಿಗಳನ್ನೇ ಇಲ್ಲಿ ಕರ್ಕೊಂಡು ಶಂಕುಸ್ಥಾಪನೆ ಮಾಡುವಂತ ಕೆಲಸ ಸುಮಾರು 1,500 ಕೋಟಿ ಆ ಒಂದು ಯೋಜನೆಗೆ ಹಣ ಬೇಕಾಗತ್ತೆ. 102 ಕಿಲೋಮೀಟರ್ ಆಗುತ್ತೆ. ಇದರಿಂದ ನಮ್ಮ ಮಲೆನಾಡು ಮತ್ತು ಉತ್ತರ ಕರ್ನಾಟಕಕ್ಕೆ ತುಂಬಾ ಒಂದು ಒಳ್ಳೆ ರೀತಿಯಂತ ಸಂಪರ್ಕ ನಮಗೆ ಇದರ ಮುಖಾಂತರ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ವಿಶೇಷವಾಗಿ ನಾವೀಗ ನಿಮ್ಗೆ ಗೊತ್ತಿರ್ಬೋದು, ಕೋಟೆ ಗಂಗೂರು ಕೋಚಿಂಗ್ ಡಿಪೋ ಈಗಾಗಲೇ 7-8 ಕೋಟಿ ಖರ್ಚು ಮಾಡಿ ಲೆವೆಲಿಂಗ್ ವರ್ಕ್ ನಡೀತಾ ಇದೆ. ಸುಮಾರು 70 ಕೋಟಿ ಬೇಕಾಗತ್ತೆ. ಅದಕ್ಕೂ ಕೂಡ ಬಜೆಟ್ ನಲ್ಲಿ 76 ಕೋಟಿ ಹಣವನ್ನು ಕೂಡ ನಾವು ಇಟ್ಟಿಸಿದ್ದೀವಿ. ಈ ಮೊನ್ನೆ ಬಜೆಟ್ ನಲ್ಲಿ 21 ಕ್ರೋರ್ಸ್ ಈಗ ಆಲ್ರೆಡಿ ಅದಕ್ಕೆ ಹಣವನ್ನ ಇಟ್ಟಿದ್ದಾರೆ. ಸೊ ಒಂದು ಟರ್ಮಿನಲ್ ಆಯ್ತು ಅಂದ್ರೆ ಯಾವುದೇ ಒಂದು ಟ್ರೈನು 3000 ಅವರ್ಸ್ ಗಂಟೆಗಳ ಪ್ರಯಾಣ ಆದ್ಮೇಲೆ ಸರ್ವಿಸ್ ಮಾಡಬೇಕಾಗತ್ತೆ. ಈಗ ನಮ್ಮ ಶಿವಮೊಗ್ಗದ ಎಲ್ಲಾ ಟ್ರೈನು ಕೂಡ ಬೆಂಗಳೂರು ಮೈಸೂರಿಗೆ ಸರ್ವಿಸ್ಗೋಸ್ಕರ ಹೋಗ್ಬೇಕು. ಇಲ್ಲೇ ಆಯ್ತು ಅಂದ್ರೆ ರಾಜ್ಯದ ಬೇರೆ ಬೇರೆ ಟ್ರೈನ್ಸ್ಗಳು ಕೂಡ ನಮ್ಮ ಶಿವಮೊಗ್ಗಕ್ಕೆ ಬರುತ್ತೆ. ಅದು ಲಾಭ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಹೋಗ್ಬೇಕಾದಾಗ ನಮ್ಗೆ ಅಷ್ಟು ನಮ್ಮ ಈ ಭಾಗಕ್ಕೆ ಸಂಪರ್ಕಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಕೋಚಿಂಗ್ ಡಿಪೋ ಇರ್ಬೋದು, ಇದೆಲ್ಲದೂ ಕೂಡ ಈ ಟರ್ಮಿನಲ್ ತುಂಬಾ ಅನುಕೂಲ ಆಗುತ್ತೆ. ಟ್ರೈನ್ನ ಚಾಲನೆಯನ್ನ 7 ಗಂಟೆಗೆ ಕೊಡಲಾಗಿದೆ. ನಾನು ಲೇಟ್ ಆಗಿ ಬಂದಿರೋದಕ್ಕೆ ಸರಿಯಾಗಿ ಯಾಕೆಂದ್ರೆ 3:30 ಗಂಟೆಗೆ ನಾನು ಬಿಟ್ಟದ್ದು. ಆದ್ರೆ ವೇದಿಕೆ ಮೇಲೆ ಉಪಸ್ಥಿತರಂತ ನಮ್ಮ ಈಗ ತಾನೇ ಮಾತಾಡಿದ್ರು ನಮ್ಮನ್ನೆಲ್ಲ ಕುರಿತು ನಮ್ಮ ಸಂಸದರಾದಂಥ ರಾಘವೇಂದ್ರಣ್ಣ ಅವರೇ ಮತ್ತು ನಮ್ಮ MLCಗಳಾದಂಥ ನನ್ನ ಹಿರಿಯ ರಾಜಕಾರಣಿಗಳು ಮಂಜುನಾಥ್ ಅವರೇ ಮತ್ತು ರುದ್ರೇಶ್ ಗೌಡ್ರೆ ಮತ್ತು ಮೂಡ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, DCC ಬ್ಯಾಂಕ್ ಅಧ್ಯಕ್ಷರಾದಂಥ ಚನ್ವೀರಪ್ಪ ಅವರೇ ಮತ್ತು ನಮ್ಮ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಜಿಲ್ಲಾ ನಮ್ಮ DC ಅವರೇ ಮತ್ತು CO ಅವರೇ ಮತ್ತು ಇಲ್ಲಿ ಉಪಸ್ಥಿತರಾದಂತಹ ಎಲ್ಲ ಗುರು ಹಿರಿಯರು, ತುಂಬಾ ಸಂತೋಷ ಆಗ್ತಾ ಇದೆ. ರಾಘವೇಂದ್ರಣ್ಣ ಹೇಳ್ತಾ ಇರೋದು ನೋಡಿದ್ರೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಈ ಒಂದು ಟ್ರೈನ್, ರೈಲ್ವೆ ಮತ್ತು ಹೈವೇ ಮತ್ತು ನಮ್ಮ ರನ್ವೇ ಕೆಲಸ ನಡೀತಾ ಇದೆ. ಶೀಘ್ರದಲ್ಲಿ ಇನ್ನ 2-3 ತಿಂಗಳಲ್ಲಿ ನಮ್ಮ ಶಿವಮೊಗ್ಗದಿಂದ ಎಲ್ಲ ಕಡೆ ಕನೆಕ್ಟಿಂಗ್ ಆಗುವಂತ ಏರ್ಪೋರ್ಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀರಾವರಿನೂ ಸಹ ಹೆಚ್ಚಿನ ರೀತಿ ರಾಘವೇಂದ್ರ ಮಾಡಿದ್ದಾರೆ. ಇಡೀ ಕರ್ನಾಟಕನೇ ಅಲ್ಲ, ನಾವು ದೇಶ ಒಂದೇ ಹೊಲಿಸಿದ್ರೆ ನಮ್ಮ ಶಿವಮೊಗ್ಗ ಒಂದೇ ಸ್ಥಾನಕ್ಕೆ ತರಬಹುದು. ಅದು ರಾಘವೇಂದ್ರನವರ ನಮ್ಮ ಶಕ್ತಿ ಮತ್ತು ಅವರ ತಂದೆಯವರು ಮಾಡಿದಂತ ಪುಣ್ಯ, ತಂದೆ ತಾಯಿಗಳ ಆಶೀರ್ವಾದ ಅವರಿಗೆ ಸಿಕ್ಕಿದೆ. ಈಗ ಚಾಲನೆಯನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲರಿಗೂ ಅಭಿನಂದಿಸುತ್ತಾ ತಮ್ಮನ್ನು ಸಹ ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ 2006ರಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಸಂದರ್ಭ. ಅಲ್ಲಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥ ಅಭಿವೃದ್ಧಿಗಳು ಒಂದು ರೀತಿ ಪೈಪೋಟಿಯ ಥರದಲ್ಲಿ ಗುಜರಾತ್ ಮತ್ತು ಕರ್ನಾಟಕ ನಡೀತಾ ಇದ್ದಿದ್ದು. ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರಕ್ಕೆ ಬಂದ ನಂತರ ಬಹಳ ವಿಶೇಷವಾಗಿ ಶುಚಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸ್ವಚ್ಛ ಭಾರತದಿಂದ ಪ್ರಾರಂಭ ಮಾಡಿ ನಮ್ಮ ರೈತಾಪಿ ಜನಗಳಿಗೆ ಮಾಡಿರ್ತಕ್ಕಂಥ ಹಲವಾರು ಯೋಜನೆಗಳು. ಇದರ ಮಧ್ಯದಲ್ಲಿ ನಮ್ಮ ಸಂಸದರು ಬರೀ ರೈಲ್ವೆ ಹೊಸ ಯೋಜನೆಗಳನ್ನು
ಯೋಜನೆಗಳನ್ನು ಕೂಡ ತಂದಿದ್ದಾರೆ. ಬರೀ ರೈಲುಗಳಿಂದ ಸಂಪರ್ಕ ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲಿ ಈಗ 4 ಮೇಲ್ ಸೇತುವೆಗಳ ಕೆಲಸ ನಡೀತಾ ಇದೆ. ಮತ್ತು ಈಗೇನು ರಿಂಗ್ ರೋಡ್ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ದಿನ ಅದು ನೆನೆಗುಂದು ಬಿದ್ದಿತ್ತು. ಈಗ ಒಂದು ಪೂರ್ಣ ಆಗಿರೋದ್ರಿಂದ ಬಹುಶಃ ನೀವು ಅದರೆಲ್ಲರ ಲಾಭವನ್ನು ನಾವೆಲ್ಲ ಪಡೆಯುತ್ತಾ ಇದ್ದೀವಿ. ಈ ರೀತಿ ನಿರಂತರವಾಗಿ ಹಲವಾರು ಯೋಜನೆಗಳು, ಅದು ರಸ್ತೆ ಯೋಜನೆ ಇರ್ಬೋದು, ನೀರಾವರಿ ಇರ್ಬೋದು, ಸರ್ವತೋಮುಖವಾಗಿ ಯೋಚನೆ ಮಾಡಿ ಅದಕ್ಕೆ ತಕ್ಕಂಥ ಅವರು ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ಕೊನೆಗೆ ಆ ಯೋಜನೆಯನ್ನು ಕಾರ್ಯಗತಗೊಳಿಸ್ತಾ ಇದ್ದಾರೆ.